ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮೊಂದಿಗಿದ್ದಾರೆ ಆಲ್ರೆಡಿ ನಮ್ಮ ಸನ್ನಿಧಿಯವರು ವೆಲ್ಕಮ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇವತ್ತು ಏನು ಮಾಡ್ತಿದ್ದೇವೆ ಅಂತ ಮಿಸ್ ಸನ್ನಿಧಿಯವರು ಹೇಳ್ತಾರೆ. ನಾವು ಇವತ್ತು ಐಸ್ ಕ್ರೀಮ್ ಮಾಡ್ತಿದ್ದೇವೆ. ಯಾವುದ್ರದ್ದಂತ? ಬಾದಾಮ್ ಮತ್ತು ಹಾಲು, ಬಾದಾಮ್ ಮತ್ತು ಹಾಲಿನ ಐಸ್ ಕ್ರೀಮ್ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಇಲ್ಲಿ 4ರಿಂದ 5 ಗ್ಲಾಸ್ ಆಗುವಷ್ಟು ಹಾಲು ತಗೊಂಡಿದ್ದೀವಿ. ಅದಾದಮೇಲೆ 1 ಗ್ಲಾಸ್ ಆಗುವಷ್ಟು ಸಕ್ಕರೆ, ಬಾದಾಮ್ ಪೌಡರ್, ಕಾರ್ನ್ಫ್ಲೋರ್, ಆಮೇಲೆ ಸ್ವಲ್ಪ ಚಾಕ್ಲೇಟ್ ಪೌಡರ್. ಸೊ ಸ್ಟಾರ್ಟ್ ಮಾಡೋಣ. ಐಸ್ ಕ್ರೀಮ್ ಹಾಕೋಕ್ಕೆ ಪಾತ್ರೆ. ಈ ಹಾಲನ್ನ ನಾವು ಆಲ್ರೆಡಿ ಕುದಿಸಿದ್ದೀವಿ, ಬಟ್ ನಮಗೆ ಇವಾಗ ಸ್ವಲ್ಪ ಬಿಸಿ ಬೇಕಾಗಿರೋದ್ರಿಂದ ಮತ್ತೆ ಕುದಿಸ್ತಾ ಇಲ್ಲ, ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀವಿ. ಇದು ಒಂದು ಹದಕ್ಕೆ ಬಿಸಿ ಆದಮೇಲೆ ನಾವು ಈ ಸಕ್ಕರೆನ ಮಿಕ್ಸ್ ಮಾಡ್ತಾ ಹೋಗ್ತೀವಿ. ನಮಗೆ ಎಷ್ಟು ಸಿಹಿ ಬೇಕೋ ಆ ಪ್ರಮಾಣದಲ್ಲಿ ಸಕ್ಕರೆ ಮಿಕ್ಸ್ ಮಾಡ್ತೀವಿ. ಎಂಥದೋ ಶೈನ್ ಆಗ್ತಿದ್ದಿ. ನಾವು ಶೈ ಎಲ್ಲ ಒಮ್ಮೆ ಒಮ್ಮೆ ಅಂತ ಕೂದಲಿನ ರಹಸ್ಯ ಹೇಳೋದಿಲ್ಲ, ಈಗ ಮುಖದ ರಹಸ್ಯ ಹೇಳೋದಿಲ್ಲ. ಈಗ ನಾವು ಹೇಳ್ತಾ ಇದ್ದೀವಿ ನೋಡಿ ಒಂದು ವಿಷಯ ಹೇಳಕ್ಕಿದೆ. ಮಾನಸ ರೆಡ್ಡಿ ಆಗಿರು, ಏನು ಬೈಕೋಬೇಡ. ಮತ್ತೆ ಪುನಃ ಮಧು ಮಲ್ಟಿಪಲ್ಸ್ ಅವರ ಬಾದಾಮಿ ಹಾಲು ರೆಡಿ ಮಿಕ್ಸ್, ಬಾದಾಮಿ ಪೌಡ್ರ್ ಇದು ನೋಡಿ. ನೋಡು ಎಲ್ಲಿವರೆಗೂ ನಾವು ಮಧುವನ್ನು ಬಿಡುವುದೇ ಇಲ್ಲ. ಅದಕ್ಕೆ ಹೇಳೋದು, ಮಧು ಇದ್ದಲ್ಲಿ ರುಚಿ ಎಲ್ಲೆಲ್ಲಿ, ಮಧು ಇದ್ದಲ್ಲಿ ರುಚಿ ಎಲ್ಲೆಲ್ಲಿ. ನೋಡು ಮಾನಸ, ನೋಡು, ನಾನು ಫ್ರೀ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನಂಗೆ ಪೇಡ್ ಪ್ರಮೋಷನ್ ಬೇಡ, ಫ್ರೀ ಪ್ರಮೋಷನ್ಗೆ 200 रुपए दे और 50 रुपए काट ओवर एक्टिंग के वजह. ನೋಡಿ, ಇಲ್ಲೇ ಫ್ರೀ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಇನ್ನು ನಿನ್ನ ಫ್ಯಾಕ್ಟ್ರಿಗೆ ಬಂದು ಪೇಡ್ ಪ್ರಮೋಷನ್ ಅಂತ ಹೇಳಲ್ಲ, ಅದು ಒಂದು ಸ್ವಲ್ಪ ಅದು ಬಂದದಕ್ಕೆ ಒಂದು ಸ್ವಲ್ಪ ಖರ್ಚು. ಬಸ್ಸಲ್ಲಿ ಬಂದಿರ್ತೇನೆ, ಅದಕ್ಕೆ ಸ್ವಲ್ಪ ಖರ್ಚು ಏನಾಗಿದೆ ಅದು ಮಾತ್ರ ಕೊಟ್ಟು ನನಗೆ ಫ್ರೀ ಪ್ರಮೋಷನ್ಗೆ ಕರಿ ಮಾನಸ. ನಿನ್ನ ಫ್ಯಾಕ್ಟ್ರಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡು ಮಧು ಮಲ್ಟಿಪಲ್ಸ್ ಅವರ ಬಾದಾಮ್ ಮಿಲ್ಕ್ ಪೌಡರ್. ಇಲ್ಲಿ ನೀನಾಗೆ ಇರು, ಅದೇ ಬಾದಾಮ್ ಪವರು. ಮಧು ಬಿರಿನ ಸ್ಕ್ವಾಶ್, ಬಾಯಾರಿಕೆ ನೀಗಿಸಿ ವಿತ್ ಕೂಲ್ ವಾಶ್ ಸ್ಕ್ವಾಶ್. ಇದೆರಡಾಯ್ತು ಅಂದಮೇಲೆ ನೆಕ್ಸ್ಟ್ ಮಧು ಪ್ಯೂರ್ ಹನಿ, ಮಧು ಕಾಫಿ ಪೌಡರ್, ಮಧು ಟೀ ಪೌಡರ್, ಮಧು ಮಸಾಲಾ ಪೌಡರ್, ಮಧು ಮ್ಯಾಂಗೋ ಉಪ್ಪಿನಕಾಯಿ, ಮಧು ಸಾಂಬಾರ್ ಪೌಡರ್. ಓ ಮೈ ಗಾಡ್, ಎಲ್ಲ ಆಯ್ತು ಅಂದಮೇಲೆ ಲಾಸ್ಟ್ಗೆ ಮಧು ಮಲ್ಟಿಪಲ್ಸ್. ರುಚಿಯಲ್ಲಿ ಶ್ರೀಮಂತ, ಈ ರುಚಿ ಶಾಶ್ವತ. ಮಧು ಮಲ್ಟಿಪಲ್ಸ್ ಸುಮಾರು 14 ವರ್ಷಗಳ ಹೆಸರಾಂತ ಇಂಡಸ್ಟ್ರಿ. ಮ್ಯಾಂಗ್ಳೂರು, ಪುತ್ತೂರು, ಮಡಿಕೇರಿ, ಮೈಸೂರು ಹೈವೇ, ಕಾವು, ಕರ್ನಾಟಕ. ಬೇಡ, ಇವತ್ತಿಗೆ ನೀನು ಈ ಗುರು ಸೇರೋ ಆಸನ ಬಿಟ್ಬಿಡು. ಈಗಲೇ ಬಾಗಲ್ನ ಮುಚ್ಚಿ ಬೀಗ ಹಾಕ್ಬೇಡಿ. ಬಿಸಿ ಬಂದಿದೆ, ಈಗ ಅವಳು ಸಕ್ಕರೆ ಆ್ಯಡ್ ಮಾಡ್ತಿದ್ದಾಳೆ. ಫುಲ್ ಹಾಕ್ಬೇಡ, ಹಾಕು ಹಾಕು, ಒಂದು ಮುಕ್ಕಾಲು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಅಡಿ ತಾಯಿಸು, ಅಂದರೆ ಚಮಚ. ಹಾಗೆ ಒಂದು ಸ್ವಲ್ಪ ಕೈಗೆ ಹಾಕಿ ಟೇಸ್ಟ್ ನೋಡು. ಕೈಗೆ, ನಿನ್ನ ಕೈಗೆ. ಹಾಂ, ನನ್ನ ಕೈಗೆ ಪರವಾಗಿಲ್ಲ. ನೋಡ ಈಗಷ್ಟು ಕ್ಲೀನ್ ಮಾಡಿದ್ನು. ನೀನು ಬೇಡವ, ನೀನು ಬೇಡ, ಬೇಡ 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 ನೋಡಿ. ಮಿಕ್ಸ್ ಮಾಡಿ ಅಲ್ಲ, ಸ್ಪೂನ್ ಸೋರಾಗಿ ಹಾಕಿಲ್ಲ. ಅದಕ್ಕೆ ದೊಡ್ಡ ಸೌಟ್ ಇಲ್ವಾ? ಎಲ್ಲಿ ಕೆಲವು ಇರುವೆಗಳನ್ನು ನಮ್ಮ ಸನ್ನಿಧಿಯವರು ಕೊಂದಿದ್ದಾರೆ. ಅದಾದಮೇಲೆ ಈಗ ರಕ್ಷಿಸ್ತಿದ್ದಾಳೆ. ಎಂತ ಯೂಸ್? ನಿನ್ನ ಸಾಯಿಸಿ ಆಯಿತು. ಸಕ್ಕರೆ ಕರಗಿತ್ತು, ಇನ್ನು ಇದು ಹಾಕಬೇಕು, ಜೋಳದ ಹುಡಿ ಹಾಕು. ಜೋಳ ಅಲ್ಲ, ಸಾರಿ, ಇದು ಬಾದಾಮ್ ಹುಡಿ. ಬೇಗ ಬಾದಾಮ್ ಹುಡಿ ಹಾಕು, ಹೇಳ್ತೇನೆ, ಹಾಕು. ಯಾರನ್ನು?
ಮದು ಅಲ್ಲ ಮಾನಸ ಹಾಕೋ ನಿನ್ನ ನೆನೆಸಿಕೊ. ಅವರದ್ದೇನು ಚಂದ ಇರ್ತದೆ, ನೀನು ಮಾಡೋದು ಪ್ರಾಬ್ಲಮ್ ಅಷ್ಟೆ. ಸರಿ ಮಿಕ್ಸ್ ಮಾಡಕ್ಕ. ಅದೇ ಬಾದಾಮಿ ಹುಡಿ ಕೂಡ ಹಾಕಾಯಿತು. ಈಗ ನಾನು ಒಂದು ಅರ್ಧ ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಕಾರ್ನ್ಫ್ಲೋರ್ ಒಂದು 5 ಚಮಚ ಹಾಕ್ತೀನಿ. ಅದಾದಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀನಿ, ಅಂದರೆ ಅದು ಗಟ್ಟಿ ಗಟ್ಟಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕಲಸಿ ಅದಕ್ಕೆ ಹಾಕ್ತೀನಿ. ಹೇಳಿದ್ದೀನಿ ಹತ್ರ ಇಷ್ಟು ಲೆಫ್ಟ್ ಹ್ಯಾಂಡ್ ಹಾಕ್ತಿದ್ದೀವಿ. ಬಿಸಿ ಹಾಕಿ ಸಕ್ಕರೆ ಹಾಕಿ ಸ್ವಲ್ಪ ಪರವಾಗಿಲ್ಲ. ಮೊನ್ನೆ ಸಕ್ಕರೆ ಹಾಕುವಾಗ ಬಪ್ಪೆ ಹಾಕಿದ್ದೀನಿ. ಹಾಕು, 1 ಗ್ಲಾಸ್ ಬೇಕು. ಹಾಕು. ಇಲ್ಲ ಹಾಕು ಹಾಕೊಂತಿರ್ತಿದ್ದಾಳೆ. ನಮಗೆ ಈ ರೆಸಿಪಿನ ಸಜೆಸ್ಟ್ ಮಾಡಿದವರು ರುಕ್ಮಿಣಿ ಭಟ್ ಅವರು. ಆ್ಯಕ್ಚುಲಿ ಅವ್ರೊಂದು ಮೆಸೇಜ್ ಹಾಕಿದ್ದಾರೆ. ಆ ರೆಸಿಪಿನ ನಾನು ಲಾಸ್ಟ್ ಹೇಳ್ತೇನೆ. ಅವ್ರು ಹೇಳಿರೋ ಥರ ಫುಲ್ಲಾಗಿ ನಾವು ಮಾಡೋಕ್ಕೆ ಹೋಗಿಲ್ಲ, ಬಟ್ ಅವ್ರು ಹೇಳಿರೋ ಕೆಲವನ್ನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅಳತೆ ಎಲ್ಲ ಕರೆಕ್ಟಾಗಿ ಮಾಡ್ತಿಲ್ಲ. ಮದುವಕ್ಕ ಒಳ್ಳೇದಾದರೆ ನಿಮ್ಮ ಹೆಸರು ಹೇಳ್ಕೊಂಡು ಅಲ್ಲ, ಇದರದ್ದು ಏನು ಪ್ರಾಬ್ಲಮ್ ಇಲ್ಲ. ನಾವು ಮಾಡಿರೋದು ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇನ್ನೊಂದ್ಸಲ ಹೇಳು, ಮದುವೆ ಇದ್ದಲ್ಲಿ ರುಚಿ ಎಲ್ಲೆಲ್ಲಿ. ಅದೇ ಆದರೆ ಇವ್ಳು ಮಾಡಿರುವಂಥದ್ದನ್ನ ತಿಂದು ನಮಗೇನಾಗುತ್ತೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ನಾನು ಮಾಡಿರೋ ಎಲ್ಲ ಐಟಮ್ಸ್ ಫಸ್ಟ್ ಟೇಸ್ಟ್ ಮಾಡಿದ್ವಿ ಇವಳೆ. ಅಲ್ಲಿಂಗೂ ಈ ಬಿಲ್ಡಪ್. ಅಯ್ಯೋ ನೋಡಿ, ಆಗಾಗ ಬರುವವನು ಪ್ರತಿ ಬ್ಲಾಗಲ್ಲಿ ಆಗಾಗ ಬಂದು ಹೋಗ್ತಾನೆ. ಸ್ವಲ್ಪ ನಾನು ಏಲಕ್ಕಿ ಹಾಕಿದ್ದೀನಿ. ಅದು ಏಲಕ್ಕಿ ಹಾಕಬೇಕು ಅಂತಿಲ್ಲ, ನಾನು ಸ್ಮೆಲ್ಲಿಗೋಸ್ಕರ ಒಂದು ಒಳ್ಳೆ ಪರಿಮಳ ಬರಲಿ ಅಂತ, ಆ ಫ್ಲೇವರ್ ಬರಲಿ ಅಂತ ಹಾಕಿದ್ದೀನಿ ಅಷ್ಟೆ. ಸೊ ಇವಾಗ ಆಫ್ ಮಾಡ್ತಾ ಇದ್ದೇನೆ. ಅವರು 5 ಚಮಚ ಅಂತ ಮೆನ್ಷನ್ ಮಾಡಿದ್ದಾರೆ, ನಾವು ಇಷ್ಟೇ ಹಾಕುವಂತ. ಬಟ್ ಅವ್ರು ಹೇಳಿದ್ದು 5 ಚಮಚ ಅಂತ. ಅದೇ 5 ಚಮಚ, ನಾನು ಸ್ವಲ್ಪ ಹಾಕಿದ್ದು. ಅವ್ರ ಚಮಚ ಅಂತ ಹೇಳಿದ್ದು, ಚಮಚ ಉಂಟ 5 ಅಲ್ಲೇ ಚಮಚವನ್ನು ಹಾಕಿ ಇಡೋದ್ರಲ್ಲಿ ಅಲ್ಲ ಅಂತೆ. ನಾನು ಸೀರಿಯಸ್ ಆಗಿ ಹೇಳಿದ್ದೇನೆ, ಇವಳು 5 ಚಮಚ ಹಾಕ್ತಿದ್ದೀನಿ. ಈಗ ಪ್ರತಿಯೊಂದು ಮನೆಯಲ್ಲಿ ತಮಗಿರುವಾಗ ಏನಂತಿದೆ ಗೊತ್ತಾ? ಗೊತ್ತು. ಏನು ಈಗ ಕಾಟ ಗೊತ್ತಾಗ್ತಾಳೆ. ತಪ್ಪು ಮತ್ತೆ ಸಾಫ್ಟ್ವೇರ್ ಇರುತ್ತೆ. ಅದು ನೆನಪ ಸಿದ್ದು, ಈ ಶರ್ಟ್ ನೆನ್ಪುಂಟ ನಿಮಗೆ? ನಿಂದೆ ಪಾಪ ಮತ್ತೆ ಶರ್ಟೇ ಇಲ್ಲ ಅಲ್ಲ. ಎಲ್ಲ ಬ್ಲಾಗಲ್ಲಿ ಹೊಸ ಶರ್ಟ್ ಹಾಕ್ಬೇಕಂತ ಹೇಳಿದ್ರೆ ಹೇಗೆ? ಅದಕ್ಕೆ ಹೇಗೂ ಚಾಕ್ಲೇಟ್ ಬಂದಿದೆ, ಅದನ್ನು ನಾವು ಐಸ್ ಕ್ರೀಮ್ ಹಾಕಿದ್ವಿ. ಒಂದೊಂದನ್ನು ಐಸ್ ಕ್ರೀಮ್ ಹಾಕ್ಬೋದು. ಬಾಯಿ ಆಯ್ತು, ನನಗೆ ನಾಳೆ ಹೊಸ್ತು ನಾನು ಹಾಕ್ತಿದ್ದೇನೆ. ದೇವರೇ, ಇದನ್ನ ಈ ಥರ ಇದು ಮಾಡಿ ಹಾಕ್ತೇನೆ ತೋರಿಸಿ. ಇಲ್ಲ ಪಾಪ ರುಕ್ಮಿಣಿಯವರು ಅವ್ರು ಹೇಳಿದ ರೆಸಿಪಿ ಅಂತ ತುಂಬ ಡಿಫ್ರೆಂಟಾಗಿ ಮಾಡ್ತಾ ಇದ್ದೆ. ದಯವಿಟ್ಟು ಕ್ಷಮೆ ಇರಲಿ. ನಾನು ಚಾಕ್ಲೇಟ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಚಾಕ್ಲೇಟ್ ಹಾಕಿ ಚಾಕ್ಲೇಟ್ ಫ್ಲೇವರ್ಗೋಸ್ಕರ ಹಾಕ್ತದೆ ಅಷ್ಟು. ಇದಿನ್ನೂ ತಣಿಲಿ, ಅಷ್ಟೊತ್ತು ಬ್ರೇಕ್ ಅಲ್ಲ. ಎಂತಕ್ಕೆ ತಣಿದೀಗ ಕ್ಲೀನಿಂಗ್ ಮಾಡೋದು? ಈಗ ಯಾವುದೋ ಒಂದು ಡೈಲಾಗ್ ಬಿಟ್ಟು ಹೇಳು. ಅಂದರೆ ಅವಳು ಹೇಳಿದ್ದು ವಿಡಿಯೋಗೋಸ್ಕರ. ಹಾಂ, ಅವಳೇನು ಹೇಳಿಲ್ಲ ಗೊತ್ತಾ? ಅವಳಿಗೆಲ್ಲರೂ ಬೈತಾರಂತೆ ಮತ್ತೆ, ಎಂತ ಮಾಡೋದಿಲ್ಲ, ಎಲ್ಲ ಸಿದ್ದಿಕ್ಕನೆ ಕ್ಲೀನಿಂಗ್ ಮಾಡ್ತಾಳೆ, ತಿನ್ನೋದು ಮಾತ್ರ ಅಂತ. ಪಾಪ ಅವಳು ಸಹ ವರ್ಕ್ ಮಾಡ್ತಾಳೆ ಆಯ್ತಾ, ನೋಡಿ ಅವಳೇ ಬಂದರು. ಪಾಯಸ ಎಲ್ಲಿ ಮಾಡ್ತಿದ್ದೇವೆ? ಐಸ್ ಕ್ರೀಮ್. ಅದು ನೀವು ಲಾಸ್ಟ್ ವ್ಲಾಗ್ ನೋಡಿದ್ದೀಗ, ಒಲೆಯಲ್ಲಿ ಪಾಯಸ. ಒಲೆಯಲ್ಲಿ ಪಾಯಸ ಮಾಡ್ತಾ ಇದ್ದಾರೆ ತಲೆ ಪಾಯಸ ಅಲ್ಲ, ಐಸ್ ಕ್ರೀಮ್. ಇದನ್ನ ಎಷ್ಟೊತ್ತುಂಟು? 8 ಗಂಟೆ ನಾಳೆ ಬೆಳಿಗ್ಗೆ. ಹೊಚ್ಚು ನಾನೀಗ ಕೊಡ್ತೇನೆ. ನಿಮ್ಮಲ್ಲಿ ಬೆಳಿಗ್ಗೆ ಮತ್ತೆ ನಿಮ್ಮಲ್ಲಿ ಬೆಳಿಗ್ಗೆ ಹೇಳಿದ್ದೇನೆ ನಾನು. ನಿಮ್ಮನು ಸತ್ಯ ಮಾಡಲಿಲ್ಲ, ಇದುವೇ ಮಾಡ್ತಾ ಇತ್ತು. ಓ, ಇದು ಗಟ್ಟಿಯಾಗಿದೆ. ಎಂಥದ್ದು ಬರಂಟ್. ನಿಮಗೆ ಪುರ್ಸೊತ್ತಿಲ್ಲ ಬೆಳಿಗ್ಗೆ ಮಾಡಲಿಕ್ಕೆ. ತೋಟಕ್ಕೆ ಹೋದ್ದು ಯಾರು ಅಂತೆ ಬೆಳಿಗ್ಗೆ? ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಕ್ಲೀನಿಂಗ್ ಎಲ್ಲ ಆಗ್ತಿದೆ. ಕ್ಲೀನ್ ಮಾಡಿಟ್ಟು ಮಾಡ್ತಾ ಇದ್ದೇನಲ್ಲ, ನನಗೆ ಸ್ವಲ್ಪ ತುಂಬ ಅಲ್ಲ, ಸ್ವಲ್ಪ OCD ಪ್ರಾಬ್ಲಮ್ ಇರೋದ್ರಿಂದ. OCD
ಮುಸಿರಿಯುತ್ತಿಲ್ಲ ಫೋನ್ ಸರ್ಚ್ ಮಾಡು. ಅಲ್ಲಿ ಒಬ್ಬಳು OCD ಮೀನಿಂಗ್ ಹುಡುಕ್ತಿದ್ದಾಳೆ. ಎಂತ ಸಹ ನಿದ್ದೆ ಸರ್ಚ್ ಮಾಡ್ತಿದ್ದಿ? ಎಂತ ಸರ್ಚ್ ಮಾಡುವಾಗ ಆಯಿತು ಸಿಕ್ಕಿತ್ತ ಮೀನಿಂಗ್ OCD? ಎಂಥದ್ದು? ಸರ್ಚ್ ಮಾಡುವಾಗ ನಿಂಗೊಂದು ಹೊಸ ವರ್ಡ್ ಸಿಗ್ತದೆ. ಸೊ ನಾನು ಹೇಳೋದಿಲ್ಲ. ಇದು ತಣಿತು, ಎಷ್ಟಾಗ್ತದೆ ಅಷ್ಟು ಹಾಕು, ಮತ್ತು ಇನ್ನೊಂದಕ್ಕೆ ಹಾಕ್ಬೋದು. ಈಗ ಇಟ್ಟಿದ್ದೇವೆ. ಇನ್ನು 8 ಗಂಟೆ ಆದಮೇಲೆ ನೋಡುವ ರಿಸಲ್ಟ್. ಅಷ್ಟೊತ್ತು ಶಾರ್ಟ್ ಬ್ರೇಕ್. ಎಂತ ಹೀಗೆ ಶಾರ್ಟ್ ಬ್ರೇಕ್. ಎಂತ ಕೊಂಡ್ರಲ್ಲ ಮಾತಾಡಲ್ಲ ಬೆಳಿ ಕೊಡು. 8 ಗಂಟೆಗಿಂತ ಜಾಸ್ತಿ ಆಯಿತು. ಒಂದು ಸಾಕು. ನಿಮಗೆ ಇಲ್ಲಿ ಅದರಲ್ಲಿ ಸ್ವಲ್ಪ ಗಟ್ಟಿ ಇದೆ ಅಂತ ಆದರೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದರ ಮೇಲೆ ಇಟ್ಟರೆ ಅದು ಬೇಗ ಕರಗುತ್ತೆ. ಐಸ್ ಕ್ರೀಮ್ ಇದು ಬೇಗ ಕರಗ್ತದೆ ನೀರಿಟ್ಟರೆ. ಬೋನಿ ಸತ್ಯ ಹೇಳಬೇಕು, ಸುಳ್ಳೆಲ್ಲ ಹೇಳಬಾರ್ದು. ಎಂತ ಕಡಿಮೆ ಎಂತ ಒಳ್ಳೆದಾಗಿದೆ. ಎಂತ ಕಡಿಮೆ ಮಾಡ್ತಿಲ್ಲ, ಜಾಸ್ತಿ ಸ್ವೀಟಾ? ಹೌದಾ? ಬಾದಾಮ್ ಟೇಸ್ಟ್ ಬರ್ತದೆ, ಚೆನ್ನಾಗಿದೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಆಯಿತು. ಹೇಗುಂಟು ಸತ್ಯ ಹೇಳಬೇಕು? ಸಿಹಿ ಜಾಸ್ತಿಯಾ? ಯೂಟ್ಯೂಬಲ್ಲಿ ಹಾಕ್ತೇನೆ, ಸತ್ಯ ಹೇಳು. ಎಂತ ಚಲೋ ಉಂಟಾ ಅಮ್ಮ ಅಂತ ಹೇಳ್ಬೇಡ ಆಯ್ತಾ? ನಾವು ಮಾಡಿರೋ ರೆಸಿಪಿ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಬಾದಾಮ್ ಜಾಸ್ತಿ ಆಗಿದ್ರು ಚೆನ್ನಾಗಿತ್ತು. ನನಗೆ ಸ್ವಲ್ಪ ಬಾದಾಮ್ ಪೌಡರ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು. ಆಮೇಲೆ ನಮಗೆ ರಿಯಲ್ ಆಗಿ ರೆಸಿಪಿ ಕಲಿಸಿರೋದು ರುಕ್ಮಿಣಿ ಭಟ್ ಅಂತ. ಸೊ ಅವ್ರು ಕಲಿಸಿರೋ ರೆಸಿಪಿನ ನಾನು ಓದಿ ಹೇಳ್ತೀನಿ. 1 ಲೀಟ್ರು ಹಾಲು ತೊಗೋಬೇಕು. ಹಾಲನ್ನು ಕುದಿಯಲಿಡಬೇಕು. ಕುದಿತಾ ಇರಬೇಕಿದ್ರೆ ಅರ್ಧ ಗ್ಲಾಸ್ ಸಕ್ಕರೆ, ಅದು ಕರಗಿದ ಮೇಲೆ 1 ಗ್ಲಾಸಲ್ಲಿ ಬಾದಾಮಿ ಹುಡಿ, 5 ಚಮಚ ಜೋಳದ ಹುಡಿ, 5 ಚಮಚ ಜೊತೆಗೆ ಅರ್ಧ ಗ್ಲಾಸ್ ಹಾಲು ತೊಗೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅದು ಜೋಳದ ಹುಡಿ ಏನು ಹಾಕಿರ್ತೀವಿ ಅದು ಗಟ್ಟಿ ಆಗಕ್ಕೆ ಬಿಡಬಾರ್ದು. ಅದೆಲ್ಲ ಅಷ್ಟು ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಹಾಲಿನ ಪಾಕ ಮಾಡಿದ್ದೋ ಅದಕ್ಕೆ ಹಾಕಿ ವಾಪಸ್ ಒಂದು ಕುದಿ ಬರಿಸಬೇಕು. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ತಣಿಯೋಕ್ಕೆ ಬಿಟ್ಟು ಅದಾದಮೇಲೆ ಫ್ರಿಜ್ನಲ್ಲಿ 8 ಗಂಟೆ ಇಡಬೇಕು. ಅವ್ರು ಹೇಳಿರೋ ಪಾಕ ಈ ಥರ ಇದೆ. ಸೊ ನಾವು ಸ್ವಲ್ಪ ಜಾಸ್ತಿ ಜೋಳದ ಹುಡಿ ಹಾಕಿದ್ದೇವೆ, ಪ್ಲಸ್ ನಾವು ಚಾಕ್ಲೇಟ್ ಪೌಡರ್ ಕೂಡ ಯೂಸ್ ಮಾಡಿದ್ದೇವೆ, ಆಮೇಲೆ ಚಾಕ್ಲೇಟ್ ಕೂಡ ಯೂಸ್ ಮಾಡಿದ್ದೇವೆ. ಥ್ಯಾಂಕ್ ಯು ರುಕ್ಮಿಣಿ ಭಟ್ ಅವರೇ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಪ್ರೆಸ್ ಮಾಡಿ. ನಿಮ್ಮ ಜೊತೆನೂ ಇದೇ ಥರ ನಿಮ್ಮದೇ ಶೈಲಿಯಲ್ಲಿ ಅಥವಾ ಹೊಸ ಶೈಲಿಯ ಪಾಕಗಳೇನಾದರೂ ಇದ್ದರೆ ವಿವರವಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾವು ಅದನ್ನು ಟ್ರೈ ಮಾಡ್ತೀವಿ.